ಭಾರತದ CJI ನೀಡಿದಂತಹ ಒಂದೇ ಒಂದು ಸ್ಟೇಟ್ಮೆಂಟ್ ಇವತ್ತು ಯುವ ಪೀಳಿಗೆಯನ್ನ ಕೆರಳಿಸಿ ಅದಕ್ಕೆ ಪ್ರತ್ಯುತ್ತರವಾಗಿ CJP ಅನ್ನುವಂತಹ ಒಂದು ಹೊಸ ಪಾರ್ಟಿಯನ್ನ ಸೃಷ್ಟಿ ಮಾಡುವ ಮೂಲಕ ಸಮಾಜದಲ್ಲಿ ಒಂದು ದೊಡ್ಡ ಕ್ರಾಂತಿನ, ಎಸ್ಪೆಷಲಿ ನಮ್ಮ ಭಾರತದಲ್ಲಿ ಒಂದು ದೊಡ್ಡ ಕ್ರಾಂತಿನೇ ಮಾಡೋದಕ್ಕೆ ಹೊರಟಿದೆ ಅಂತ ಹೇಳ್ಬೋದು. ಅದು ಅವರು ಹೇಳಿದ್ದು ಏನು, ಯುವ ಪೀಳಿಗೆಯನ್ನು ಒಂದು ಜಿಲ್ಲೆಗೆ ಹೋಲಿಕೆ ಮಾಡ್ತಾರೆ. ಅಂದ್ರೆ ಈ ಪ್ರೆಸೆಂಟ್ ಡೇಸ್ ಅಲ್ಲಿ ಏನು ಸೋಷಿಯಲ್ ಮೀಡಿಯಾವನ್ನ ಯುಟಿಲೈಸ್ ಮಾಡ್ಕೊಂಡು ಎಲ್ಲರೂ ಮಾತಾಡೋ ತರ ಆಗ್ಬಿಟ್ಟಿದ್ದಾರೆ, ಎಲ್ಲರೂ ಜರ್ನಲಿಸ್ಟ್ಗಳಾಗಕ್ಕೆ ಹೊರಟ್ಬಿಟ್ಟಿದ್ದಾರೆ ಅಂತ ಏನೋ ಒಂದು ಸ್ಟೇಟ್ಮೆಂಟ್ ನ ಕೊಡೋದ್ರ ಮೂಲಕ ಈ ಯುವ ಪೀಳಿಗೆಯನ್ನ ಕಾಕ್ರೋಚ್ಗೆ ಹೋಲಿಕೆ ಮಾಡ್ತಾರೆ. ಅದೇ ಚಾಲೆಂಜಿಂಗ್ ಆಗಿ ತಗೊಂಡು ಸೃಷ್ಟಿಯಾದಂತಹ ಪಾರ್ಟಿನೇ CJP ಪಾರ್ಟಿ ಆಗಿರತ್ತೆ. ಅಂಡ್ ಇವಾಗ ಏನಪ್ಪಾ ಅಂದ್ರೆ ಈ CJP ಪಾರ್ಟಿ ಏನ್ ಆರಂಭ ಆಗಿದೆ, ಇದು ನಮ್ಮ ದೇಶದಲ್ಲಿರುವಂತಹ ಒಂದು ಏನು ಈಗ ಪ್ರೆಸೆಂಟ್ ಇರುವಂತಹ ಪಾರ್ಟಿಗಳ ವಿರುದ್ಧವಾಗಿ ನಾವು ಹೇಗೆ ನಿಲ್ಲಬೇಕು ಅನ್ನೋದನ್ನ ತೋರಿಸ್ತಾ ಇದೆ. ಅಂದ್ರೆ ಆಲ್ರೆಡಿ ಈ ಇರುವಂತಹ ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಏನ್ ಹೇಳ್ತೀವಿ, ಈ ಎರಡು ಪಾರ್ಟಿಗಳ ವಿರುದ್ಧ ಆಲ್ರೆಡಿ ಸಾಕಾಗಿ ಹೋಗ್ಬಿಟ್ಟಿದೆ ಎಲ್ರಿಗೂ. ಅವರ ಒಂದು ನಡೆ ಆಗಿರ್ಬೋದು, ಅಥವಾ ಅವರು ಜನಗಳನ್ನ ನಡೆಸ್ಕೊಳ್ತಿರೋ ರೀತಿ ಆಗಿರ್ಬೋದು, ಅಥವಾ ಜನಗಳ ಮೇಲೆ ಅವರು ಮಾಡ್ತಿರುವಂತಹ ಧೋರಣೆಗಳಾಗಿರ್ಬೋದು, ಇವನ್ನೆಲ್ಲ ನೋಡಿ ನೋಡಿ ನಮ್ಮ ಜನ ಬೇಸತ್ ಹೋಗ್ಬಿಟ್ಟಿದ್ದಾರೆ. ಎಸ್ಪೆಷಲಿ ಯುವ ಪೀಳಿಗೆ, ಅವರಿಗೆ ನಿರುದ್ಯೋಗ ಆಗಿರ್ಬೋದು, ಬಡತನ ಆಗಿರ್ಬೋದು, ಆರ್ಥಿಕ ಅಸಮಾನತೆ ಆಗಿರ್ಬೋದು, ಸಮಾಜದಲ್ಲಿರುವ ಅಷ್ಟೂ ಸಮಸ್ಯೆಗಳಿಗೆ ಕಾರಣ ಆಗಿರುವಂತಹ ಈ ಎರಡೂ ಪಕ್ಷಗಳು ಬಿಟ್ಟು ಹೊಸ ಪಕ್ಷಗಳು ನಮ್ಮ ಸಮಾಜಕ್ಕೆ ಬೇಕು ಅನ್ನುವಂತಹ ರೀತಿಯಲ್ಲಿ ಒಂದು ಕ್ರಾಂತಿನೇ ನಡೀತಿದೆ ಅಂತ ಹೇಳ್ಬೋದು. ಬಟ್ ಏನಂದ್ರೆ ಇದಕ್ಕೆ ಎಲ್ಲರೂ CJP ಪಾರ್ಟಿಗೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದು ನೋಡ್ಬೋದು, ಎಲ್ಲಿ ಎಷ್ಟೋ ವರ್ಷಾನ್ಗಟ್ಲೆ ಕಾಂಗ್ರೆಸ್ ಒಂದು 13 ಮಿಲಿಯನ್ ಏನು ಫಾಲೋವರ್ಸ್ನ ಇಟ್ಕೊಂಡಿತ್ತು, BJP ಒಂದು 8 ಮಿಲಿಯನ್ ಅಷ್ಟು ಫಾಲೋವರ್ಸ್ನ ಇಟ್ಕೊಂಡಿತ್ತು. ಅದನ್ನು ಮೀರಿ ಡಬಲ್ ಆಗಿ ಇವತ್ತು CJP ಪಾರ್ಟಿ ಕೇವಲ 5 ದಿನಗಳಲ್ಲಿ, 5 ದಿನನೂ ಬೇಡ, ಕೇವಲ 48 ಗಂಟೆಗಳಲ್ಲಿ, ನಾನು ಮೊನ್ನೆ ನೈಟ್ ನೋಡುವಾಗ ಜಸ್ಟ್ 9,36,000 ಫಾಲೋವರ್ಸ್ ಇದ್ರು. ಈಗ ಇವತ್ತು ಪ್ರೆಸೆಂಟ್ ನೋಡಿದ್ರೆ 16.2 ಮಿಲಿಯನ್, ಅಂದ್ರೆ 1,62,00,000 ಫಾಲೋವರ್ಸ್ CJP ಪಾರ್ಟಿಗೆ ಆಗಿದ್ದಾರೆ. ಸೊ ನಾವು ಎಕ್ಸ್ಪೆಕ್ಟ್ ಮಾಡೋದೇನಂದ್ರೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೇ ಕ್ರಾಂತಿ ಆಗದೆ ಇದು ಸಮಾಜಕ್ಕೆ ಹೆಜ್ಜೆ ಇಡಬೇಕು, ಅದು ಪಾರ್ಟಿಯಾಗಿ ಸೃಷ್ಟಿಯಾಗಿ ನಮ್ಮ ಸಮಾಜ ಇರುವಂತಹ ಪಕ್ಷಗಳನ್ನ ಕಿತ್ತೊಗೆದು ಹೊಸ ರೀತಿ ಕ್ರಾಂತಿ ಆಗಬೇಕು ಅನ್ನೋದು ನಮ್ಮ ಆಶಯ. ಅದ್ರ ಒಂದೇನಪ್ಪಾ ಅಂದ್ರೆ ಈ ಒಂದು ಪಾರ್ಟಿಗೆ ಯಾವ ಬೇರೊಬ್ಬ ಪಾರ್ಟಿ ವ್ಯಕ್ತಿ ಪಾಲ್ಗೊಳ್ಬಾರ್ದು, ಇನ್ವಾಲ್ವ್ ಆಗ್ಲಿಕ್ಕೆ ಹೋಗ್ಬಾರ್ದು, ಅದಕ್ಕೆ ಅವಕಾಶನೂ ಕೊಡಬಾರ್ದು. ಯಾಕಂದ್ರೆ ಇದು ಹೊಸ ಪಕ್ಷ, ಹೊಸ ಪಾರ್ಟಿ ಅಂತ ಏನ್ ಕರ್ಸ್ಕೊಳ್ತಿದೆ, ಇದು ಹೊಸ ರೀತಿಯಲ್ಲೇ ಸೃಷ್ಟಿಯಾಗಬೇಕು ಅನ್ನೋದು ನಮ್ಮ ಆಶಯ. ಇದಕ್ಕೆ ಯಾರೇ ಬೇರೊಂದು ಪಕ್ಷದ ವ್ಯಕ್ತಿಗಳ, ರಾಜಕಾರಣಿಗಳ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಆಲ್ರೆಡಿ ಅವ್ರ ವಿಚಾರವಾಗಿ ಬೇಸತ್ತಿ ಹೋಗಿದ್ದಾರೆ. ಸೊ ಯುವ ಸಮಾಜ ಕಟ್ತಿರುವಂತಹ ಈ ಒಂದು ಪಕ್ಷಕ್ಕೆ ಎಲ್ಲರೂ ಬೆಂಬಲದೊಂದಿಗೆ ಹೋಗ್ತಾ ಇರತ್ತೆ ಅಂಡ್ ಹೋಗ್ತಾ ಇದೆ ಕೂಡ. ಅಂಡ್ ಅದು ಅದೇ ರೀತಿ ಕ್ಯಾರಿ ಆಗಬೇಕು ಅನ್ನೋದು ನನ್ನ ಅನಿಸಿಕೆ. ಸೊ ನಿಮ್ಗೆ ಏನು ಅನ್ನಿಸ್ತು ಕಮೆಂಟ್ ಅಲ್ಲಿ ತಿಳಿಸಿ.